ದರ್ಶನ್ ಅರ್ಜಿ ವಿಚಾರಣೆ ಪುನರಾರಂಭವಾಗಿದೆ. ಕೇವಲ 5 ನಿಮಿಷಗಳ ಬ್ರೇಕ್ ಅನ್ನು ಮಾತ್ರ ತೆಗೆದುಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಅದಾದ ಮೇಲೆ ಮತ್ತೆ ಈಗಾಗಲೇ ವಿಚಾರಣೆ ಆರಂಭವಾಗಿದೆ. ಮತ್ತೆ ವಾದ ಮತ್ತೆ ಪ್ರತಿವಾದಗಳು. ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲರು ಮತ್ತೆ SPP ಪ್ರಸನ್ನಕುಮಾರ್ ಅವರು ಇಬ್ಬರೂ ಸಹ ಮತ್ತೆ ವಾದ ಮತ್ತೆ ಪ್ರತಿವಾದವನ್ನ ಏನಂದ್ರೆ ಈಗ ಮತ್ತೆ ಆರಂಭವನ್ನ ಮಾಡಿದ್ದಾರೆ. ಬಹಳಷ್ಟು ಹೀಟ್ ಏನಂದ್ರೆ ವಾದ ಮತ್ತೆ ಪ್ರತಿವಾದ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂದ್ರೆ ಒಂದು ರೀತಿಯಲ್ಲಿ ಇಬ್ಬರೂ ಸಹ ಯಾವುದೇ ಕಾರಣಕ್ಕೂ ಸಹಿತ ಕೆಲವೊಂದು ಪದ ಬಳಕೆಯ ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ ತೀಕ್ಷ್ಣವಾದಂತಹ ಪದ ಬಳಕೆಗಳನ್ನ ಮಾಡಲಾಗ್ತಾ ಇತ್ತು. ಅದರಲ್ಲೂ ಸ್ಪೆಷಲಿ SPP ಪ್ರಸನ್ನಕುಮಾರ್ ಹೇಳುವಂತಹ ಸಂದರ್ಭದಲ್ಲಿ ನೇರವಾಗಿ ಎಲ್ರಿಗೂ ಏನು ಸೌಕರ್ಯವನ್ನ ಕೊಡ್ತೀವಿ ಅದನ್ನೇ ಸೌಕರ್ಯವನ್ನ ಕೊಡ್ತೀವಿ, ಅದನ್ನು ಹೊರತುಪಡಿಸಿ ಬೇರೆ ಏನು ಕೊಡೋದಕ್ಕೆ ಆಗೋದಿಲ್ಲ. ಏನೀಗ ಏನೋ ಮ್ಯಾನ್ಯುವಲ್ ಅಲ್ಲಿ ಇದೆ, ಜೈಲಿನ ಮ್ಯಾನ್ಯುವಲ್ ಅಲ್ಲಿ ಇದೆ ಅಲ್ಲ, ಆ ಮ್ಯಾನ್ಯುವಲ್ ಇರುವಂತಹ ಸಂಪೂರ್ಣವಾದಂತಹ ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದ್ದೀವಿ, ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ರೀತಿಯ ಫೆಸಿಲಿಟೀಸ್ ಅನ್ನ ಕೊಡೋದಕ್ಕೆ ಆಗೋದಿಲ್ವಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಈ ಒಂದು ಸಂದರ್ಭದಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಅವರನ್ನ ನಾವು ಯಾವುದೇ ಕಾರಣಕ್ಕೂ ಸಹಿತ ಸೆಲೆಬ್ರಿಟಿಯ ರೀತಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ದರ್ಶನ್ ಅವರನ್ನ ನಾವು ಜೈಲಿನ ಒಳಗಡೆ ಇರುವಂತಹ ಸಂದರ್ಭದಲ್ಲಿ ಅವರ ಸೆಲೆಬ್ರಿಟಿಯಾಗಿ ನೋಡೋದಕ್ಕೆ ಆಗೋದೇ ಇಲ್ಲ. ಅವ್ರನ್ನ ಸಾಮಾನ್ಯವಾಗಿ ಬೇರೆ ಯಾವ ರೀತಿಯಾದಂತಹ ಕೈದಿಗಳು ವಿಚಾರಣಾಧೀನ ಕೈದಿಗಳು ಇರ್ತಾರಲ್ಲ ಅದೇ ರೀತಿಯಾಗಿ ನಾವು ಅವ್ರನ್ನ ನೋಡೋದಕ್ಕಾಗುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಸುನಿಲ್ ಅವರು ಹೇಳುವಂತಹ ಸಂದರ್ಭದಲ್ಲಿ ಈ ಹಿಂದಿನ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಅವ್ರಿಗೇನಂದ್ರೆ ಸ್ವಲ್ಪ ಬೆನ್ನು ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಅವರನ್ನ ಸ್ವಲ್ಪ ಏನಂದ್ರೆ ಸೆಲೆಬ್ರಿಟಿ ಅನ್ನೋ ರೀತಿಯಲ್ಲಿ ಅಂದ್ರೆ ಬಿಂಬಿಸುವಂತಹ ಕೆಲಸಗಳಾಗ್ತಾ ಇತ್ತು. ಅವರಿಗೆ ವಿಶೇಷವಾದಂತಹ ಸೌಕರ್ಯಗಳಿಗೇನಂದ್ರೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಇಂತಹ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಹಿತ ವಿಶೇಷವಾದಂತಹ ಸೌಲಭ್ಯವನ್ನು ಕೊಡೋದಕ್ಕೆ ಆಗೋದಿಲ್ಲ, ಅವರನ್ನ ಸೆಲೆಬ್ರಿಟಿಯ ರೀತಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಸ್ವತಃ SPP ಪ್ರಸನ್ನಕುಮಾರ್ ಸುನೀಲ್ ಕುಮಾರ್ ಅವರ ವಾದಕ್ಕೆ ಅಬ್ಜೆಕ್ಷನ್ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ದರ್ಶನ್ ಒಬ್ಬ ಕೊಲೆ ಆರೋಪಿ ಅಷ್ಟೇ, ಅವರು ನಾವ್ಯಾಕೆ ಅವ್ರನ್ನ ಸೆಲೆಬ್ರಿಟಿ ಅನ್ನಬೇಕು? ಅವ್ರನ್ನ ಸೆಲೆಬ್ರಿಟಿಯಲ್ಲಿ ನೀವು ಹೇಳ್ತಾ ಇರುವಂಥದ್ದು ಇದು ಅಬ್ಜೆಕ್ಷನ್ ಅನ್ನುವಂತಹ ವಿಚಾರವನ್ನ ಸ್ವತಃ SPP ಪ್ರಸನ್ನಕುಮಾರ್ ಹೇಳಿದ್ದಾರೆ. ಅಂದ್ರೆ ಒಂದು ರೀತಿಯ ಹೀಟೆಡ್ ಆರ್ಗ್ಯುಮೆಂಟ್ ಕೋರ್ಟ್ನ ಆವರಣದಲ್ಲಿ ನಡೀತಾ ಇರುವಂಥದ್ದು. ಕೋರ್ಟ್ನಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಇಲ್ಲಿ. ಯಾಕಂದ್ರೆ ದರ್ಶನ್ ಬಹಳಷ್ಟು ಹೇಳ್ತಾ ಇದ್ರು, ನನಗೆ ಸರಿಯಾದ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ, ಮೂಲ ಸೌಕರ್ಯಗಳನ್ನೇ ಕೊಡ್ತಾ ಇಲ್ಲ. ಇನ್ನು ವಿಚಾರಣೆ ನಡೀತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ವಿಚಾರಗಳು ಅಲ್ಲಿ ಚರ್ಚೆ ಸಂದರ್ಭದಲ್ಲಿ ಬರ್ತಾ ಇದ್ದಾವೆ. ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ VIPಗಳು VVIPಗಳು ಜೈಲಿಗೆ ಹೋಗಿದ್ದಾರೆ. ಅವರಿಗೆಲ್ಲರಿಗೂ ಸಹಿತ ಇದೇ ರೀತಿಯಾದಂತಹ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ ಅನ್ನುವಂತಹ ವಿಚಾರವನ್ನ ಸುನೀಲ್ ವಾದ ಮಾಡ್ತಾ ಇದ್ದಾರೆ, ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲರು. ಬೇರೆ ಬೇರೆ VIPಗಳು VVIPಗಳು ಬಹಳಷ್ಟು ಜನ ಏನಂದ್ರೆ ಜೈಲಿನಲ್ಲಿದ್ದಾರೆ, ಈ ಹಿಂದೆಯೂ ಸಹಿತ ಹೋಗಿ ಬಂದಿದ್ದಾರೆ. ಅವರಿಗೆ ಇದೇ ರೀತಿಯಾದಂತಹ ಲೆಡ್ಜರ್ ಬುಕ್ ಅನ್ನು ಮೇಂಟೈನ್ ಮಾಡಿದ್ರಾ, ಇದೇ ರೀತಿಯಾದಂತಹ ಏನಂದ್ರೆ ಸೆಕ್ಯೂರಿಟಿಯನ್ನು ಅವರಿಗೆ ಜೈಲಿನ ಒಳಗಡೆ ಕೊಟ್ಟಿದ್ರಾ ನೀವು ಅನ್ನುವಂತಹ ವಾದ ಮತ್ತೆ ಪ್ರತಿವಾದವನ್ನ ಮಾಡಲಾಗ್ತಾ ಇರುವಂತದ್ದು. ರೇಪಿಸ್ಟ್ ಉಮೇಶ್ ರೆಡ್ಡಿ ಇದಾರಲ್ಲ, ಅವರಿಗೆ ಐಷಾರಾಮಿಯ ಏನಂದ್ರೆ ಫೆಸಿಲಿಟೀಸ್ ಅನ್ನ ಕೊಡಲಾಗಿತ್ತು. ಯಾರೇ ಹೋದ್ರೂ ಸಹ ಭಾರತದಲ್ಲಿ ಅದೆಷ್ಟೇ ಆರೋಪಿಗಳಿಗೆ ಇಷ್ಟು ಸೆಕ್ಯೂರಿಟಿಯನ್ನ ಕೊಡ್ತಾರಾ ಅನ್ನುವಂಥದ್ದು ಕೇವಲ ಕರ್ನಾಟಕದ ವಿಚಾರವಾಗಿ ಮೆನ್ಷನ್ ಆಗ್ತಾ ಇಲ್ಲ, ಅಥವಾ ಪರಪ್ಪನ ಅಗ್ರಹಾರದ ಜೈಲಿನ ವಿಚಾರವಾಗಿ ಮೆನ್ಷನ್ ಆಗ್ತಾ ಇಲ್ಲ. ಇಲ್ಲಿ ಭಾರತದಲ್ಲಿರುವಂತಹ ಅದೆಷ್ಟೋ ಆರೋಪಿಗಳಿದ್ದಾರೆ, ಬಹಳಷ್ಟು ಜನ ಜೈಲಿನಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಸಹ ಇದೇ ರೀತಿಯಾದಂತಹ ಸೆಕ್ಯೂರಿಟಿಯನ್ನ ಜೈಲಿನ ಒಳಗಡೆ ಕೊಡಲಾಗಿದೆ. ಅವರಿಗೆ ಮೇಂಟೈನ್ ಅಂದ್ರೆ ಲೆಡ್ಜರ್ ಬುಕ್ ಇದೇ ರೀತಿಯಾಗಿ ಮೇಂಟೈನ್ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಸುನೀಲ್ ಅವರು ವಾದ ಮಾಡ್ತಾ ಇದ್ದಾರೆ. ಇನ್ನು ಕ್ವಾರಂಟೈನ್ ಸೆಲ್ನ ವಿಚಾರವಾಗಿ ಬರ್ತಾ ಹೋದ್ರೆ, ಕ್ವಾರಂಟೈನ್ ಸೆಲ್ನಲ್ಲಿ ಕೇವಲ 14 ದಿನ ಮಾತ್ರ ಇಡ್ತಾರೆ. ಆದರೆ ಇವರು ಇನ್ನೂ ಎಷ್ಟು ದಿವಸ ಇದೇ ರೀತಿಯಾಗಿ ದರ್ಶನ್ ಅವರಿಗೆ ಕ್ವಾರಂಟೈನ್ ಅಲ್ಲಿ ಇಡ್ತಾರೆ? ಈಗಾಗಲೇ ತಿಂಗಳಾನುಗಟ್ಟಲೆ ಆಗಿದೆ, ಇನ್ನು ಎಷ್ಟು ದಿವಸ ಇಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಸಹಿತ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಈಗಾಗಲೇ 45 ದಿನ ಅಂತೆ, 45 ದಿವಸದಿಂದನೂ ಸಹಿತ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ ಅವರು. ರೇಪಿಸ್ಟ್ ಉಮೇಶ್ ರೆಡ್ಡಿಗೂ ಸಹಿತ VIP ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಕಲರ್ ಟಿವಿಯನ್ನು ಕೊಟ್ಟಿದ್ದಾರೆ ಉಮೇಶ್ ರೆಡ್ಡಿಗೆ. ಆದರೆ ದರ್ಶನ್ಗೆ ಮಾತ್ರ ಏನೂ ಸೌಲಭ್ಯವನ್ನ ಕೊಟ್ಟೇ ಇಲ್ಲ, ಅವ್ರಿಗೆ ಯಾವ ಸೌಲಭ್ಯವೂ ಸಹ ಇಲ್ಲ ಅನ್ನುವಂತಹ ವಿಚಾರವನ್ನ ಮಾಡಲಾಗ್ತಾ ಇದೆ. ಇನ್ನು ಐಷಾರಾಮಿ ಸೌಲಭ್ಯ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಮೇಶ್ ರೆಡ್ಡಿ ಅವರ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಉಮೇಶ್ ರೆಡ್ಡಿ ದೊಡ್ಡ ಮಟ್ಟದ ರೇಪಿಸ್ಟು, ಆ ವ್ಯಕ್ತಿಗೆ ಅಂತಹ
ಕೊಲೆಗಡಕ ಮತ್ತೆ ಅತ್ಯಾಚಾರದ ಆರೋಪಿ ಆಗಿರುವಂತಹ ಆ ವ್ಯಕ್ತಿಗೆ ಅಂಥವನಿಗೆ ಏನಂದ್ರೆ ಸಕಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಅವನಿಗೆ ಕಲರ್ ಟಿವಿಯನ್ನು ಕೊಟ್ಟಿದ್ದಾರೆ. ಆದರೆ ದರ್ಶನ್ಗೆ ಮಾತ್ರ ಏನೂ ಸಹ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಬೇಕಾದ್ರೆ ನಾನು ಉಮೇಶ್ ರೆಡ್ಡಿ ಕೊಟ್ಟಿರ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ ದಾಖಲೆಗಳನ್ನು ಕೊಡ್ತೀನಿ ಅಂತ ಸಹಿತ ಕೋರ್ಟಲ್ಲಿ ಸುನೀಲ್ ಕುಮಾರ್ ವಾದವನ್ನ ಮಾಡ್ತಾ ಇದ್ದಾರೆ. ಸುನೀಲ್ ವಾದ ಮಾಡ್ತಾ ಇದ್ದಾರೆ, ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲರು. ಯಾವಾಗ ಸುನೀಲ್ ಈ ರೀತಿಯಾದಂತಹ ವಾದವನ್ನ ಮಾಡ್ತಾರೆ ಅಂದ್ರೆ ರೇಪಿಸ್ಟ್ ಉಮೇಶ್ ರೆಡ್ಡಿ ಅವರ ವಿಚಾರವಾಗಿ ಮೆನ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಅವಾಗೇನಂದ್ರೆ ಜಡ್ಜ್ ಇಂಟರ್ಫಿಯರ್ ಆಗಿ ಇದನ್ನೆಲ್ಲವೂ ಸಹಿತ ಕೇಳೋದಕ್ಕಿಂತ ಮಾತ್ರ ಟೈಮ್ ಇಲ್ಲ, ನಿಮಗೆ ಏನು ಬೇಕೋ ಅದನ್ನು ಮಾತ್ರ ಹೇಳಿ, ಅಂದ್ರೆ ನಿಮ್ಮ ಕೇಸಿಗೆ ಸಂಬಂಧಪಟ್ಟ ಹಾಗೆ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ವಿವರವನ್ನು ಕೊಡುವಂತಹ ಕೆಲಸವನ್ನ ಮಾಡಿ ಅಂತ ಜಡ್ಜ್ ಸುನೀಲ್ ಅವರಿಗೆ ಏನಂದ್ರೆ ತಾಕೀತು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಈ ವಾದ ಮತ್ತೆ ಪ್ರತಿವಾದ ಹೋಗ್ತಾ ಇತ್ತು, ಎರಡೂ ಕಡೆಯಿಂದನೂ ಸಹ ಒಂದು ಕಡೆಗೆ ಅಬ್ಜೆಕ್ಷನ್ ಆಗ್ತಾ ಇತ್ತು, ಇನ್ನೊಂದು ಕಡೆಗೆ ವಾದ ಆಗ್ತಾ ಇದೆ. ಸುನೀಲ್ ಅವರು ದರ್ಶನ್ ಪರವಾಗಿ ಏನಂದ್ರೆ ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಅವ್ರ ಮೇನ್ ಅಬ್ಜೆಕ್ಷನ್ ಏನು ಅಂದ್ರೆ ಸರಿಯಾದ ರೀತಿಯ ಮೂಲ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಮೇನ್ ಅಬ್ಜೆಕ್ಷನ್ ಇರುವಂತದ್ದು ಯಾಕೆ ಅವರಿಗೆ ಇನ್ನೂವರೆಗೂ ಸಹಿತ ಕ್ವಾರಂಟೈನ್ ನಲ್ಲೇ ಇಡಲಾಗಿದೆ, ಅಂದ್ರೆ ಕ್ವಾರಂಟೈನ್ ಸೆಲ್ ನಲ್ಲೇ ಇಡಲಾಗಿದೆ. ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದಿರಲ್ಲ, ಆ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ದಾಖಲೆಗಳನ್ನು ಕೊಡ್ತೀರಿ ನಾನು ಅನ್ನುವಂತಹ ಮಟ್ಟಕ್ಕೂ ಸಹಿತ ಹೋಗುತ್ತೆ. ಜೈಲಿನ ಅಧಿಕಾರಿಗಳು ಯಾವ ರೀತಿಯಾದಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ದರ್ಶನ್ ಪರವಾಗಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಉಮೇಶ್ ರೆಡ್ಡಿಯ ಪರವಾಗಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ದರ್ಶನ್ಗೆ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಉಮೇಶ್ ರೆಡ್ಡಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಇಷ್ಟರ ಮಟ್ಟಿಗೆ ವಾದ ಮತ್ತೆ ಪ್ರತಿವಾದ ನಡೆಯುತ್ತೆ. ಅಂತಹ ಸಂದರ್ಭದಲ್ಲಿ ಸ್ವತಃ ಜಡ್ಜೆ ಹೇಳ್ತಾರೆ, ಜಡ್ಜೆ ಇಂಟರ್ಫಿಯರ್ ಆಗಿ ಸುನೀಲ್ ಅವರಿಗೆ ನಿಮಗೆ ಅದನ್ನೆಲ್ಲವೂ ಸಹಿತ ಹೇಳೋದಕ್ಕೆ ಟೈಮ್ ಇಲ್ಲ, ಅಥವಾ ನಮಗೆ ಅದನ್ನೆಲ್ಲವೂ ಸಹಿತ ಕೇಳೋದಕ್ಕೆ ಟೈಮ್ ಇಲ್ಲ, ಕೇವಲ ನಿಮ್ಮ ಕೇಸಿನ ಸಂಬಂಧಪಟ್ಟ ಹಾಗೆ ಮಾತ್ರ ವಿವರವನ್ನು ಕೊಡಿ, ಅದರ ಬಗ್ಗೆ ಮಾತ್ರ ವಾದವನ್ನು ಮಂಡನೆ ಮಾಡಿ ಅಂತ ಹೇಳ್ತಾರೆ ಜಡ್ಜು. ಹಾಗಾಗಿ ಈಗ ದರ್ಶನ್ಗೆ ಆಗಿರುವಂತಹ ಸೌಲಭ್ಯದ ಕೊರತೆಯ ಬಗ್ಗೆ ಏನಂದ್ರೆ ವಿವರವನ್ನು ಕೊಡುವಂತಹ ಕೆಲಸವನ್ನ ಸುನೀಲ್ ಮಾಡ್ತಾ ಇದ್ದಾರೆ. ಯಾವಾಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ, ಒಂದು ಬೇಲ್ ಮೇಲೆ ಬಂದ್ರು, ಬೇಲ್ ಆದಮೇಲೆ ಮತ್ತೆ ಅವ್ರಿಗೆ ಏನಂದ್ರೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿ ಆ ಬೇಲನ್ನು ರದ್ದು ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಸಹಿತ ಕೇವಲ ದರ್ಶನ್ ಅಲ್ಲ, ದರ್ಶನ್ ಜೊತೆಗಿರುವಂತಹ 7 ಆರೋಪಿಗಳಿಗೆ ಮತ್ತೆ ಅವರು ಬಂಧನವನ್ನ ಮಾಡಬೇಕು, ಅವರು ಜೈಲಿಗೆ ಹೋಗಬೇಕು ಅನ್ನುವಂಥ ಆದೇಶವನ್ನು ಕೊಡುತ್ತೆ. ಅದಾದ ಮೇಲೆ ಸ್ವತಃ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಅಥವಾ ಅವ್ರ ಜೊತೆ ಇರುವಂತಹ ಒಟ್ಟು 7 ಜನ ಇನ್ಕ್ಲೂಡಿಂಗ್ ದರ್ಶನ್, ಅವರಷ್ಟು ಜನರಿಗೆ ಏನಂದ್ರೆ ಜೈಲಿನಲ್ಲಿ ಮತ್ತೆ ಶಿಕ್ಷೆ ಶುರುವಾಗುತ್ತೆ. ಶಿಕ್ಷೆ ಶುರುವಾದಂತಹ ಸಂದರ್ಭದಿಂದ ಇಲ್ಲಿಯವರೆಗೆ 45 ಡೇಸ್ ಆಯ್ತಂತೆ. ಸ್ವತಃ ಅವರು ಸುನೀಲ್ ಅವರು ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದು, ದರ್ಶನ್ ಅವರಿಗೆ ಯಾವಾಗ ಅವರು ಬೇಲ್ ಮೇಲೆ ಬಂದು ಒಳಗಡೆ ಮತ್ತೆ ಎಂಟ್ರಿ ಕೊಡ್ತಾರೆ, ಆ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಕೇವಲ 15 ದಿವಸಗಳು ಮಾತ್ರ ಕ್ವಾರಂಟೈನಲ್ಲಿ ಇಡಬೇಕು. ಜೈಲಿನ ಮ್ಯಾನ್ಯುವಲ್ ಬುಕ್ ಪ್ರಕಾರನೇ, ಜೈಲಿನ ನೀತಿ ನಿಯಮಗಳ ಪ್ರಕಾರವಾಗಿ ಹೋಗ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಸಹ 15 ದಿವಸಗಳ ನಂತರ ನೀವು ಆ ಒಂದು ಸಂದರ್ಭದಲ್ಲಿ ಆ ಒಂದು ಕ್ವಾರಂಟೈನ್ ಜೈಲಿನಲ್ಲಿ ಇಡೋಕ್ಕಾಗೋದಿಲ್ಲ. ಅವ್ರನ್ನ ಸಾಮಾನ್ಯ ಕೈದಿಯ ರೀತಿಯಲ್ಲಿ ಅಂದ್ರೆ ಬೇರೆ ಬೇರೆ ಕೈದಿಗಳ ಜೊತೆಗೆ ಅಂದ್ರೆ ಅವ್ರನ್ನ ಇಡಬೇಕಾಗುತ್ತೆ. ಆದರೆ ಈ ರೀತಿ ಯಾಕೆ ದರ್ಶನ್ಗೆ ಮಾತ್ರ ವಿಶೇಷವಾದಂತಹ ಟಾರ್ಚರ್ ಅನ್ನ ಕೊಡುವಂತಹ ಕೆಲಸವನ್ನ ಜೈಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವರಿಗೆ ಮೆಂಟಲಿ ಏನಂದ್ರೆ ಅದರಿಂದ ತುಂಬಾ ನೋವಾಗ್ತಾ ಇದೆ, ಮಾನಸಿಕವಾಗಿ ಕುಗ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಕೋರ್ಟ್ ಮುಂದ್ಗಡೆ ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲ ಸುನೀಲ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುನೀಲ್ ವಾದ ಮುಕ್ತಾಯ ಆಗಿದೆ. ಈಗ SPP ಅವರ ವಾದ ಶುರುವಾಗಿದೆ. SPP ಪ್ರಸನ್ನ ಕುಮಾರ್ ಬಹಳಷ್ಟು ಒಂದು ಇಂಪಾರ್ಟೆಂಟ್ ವಿಚಾರವನ್ನೇ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹ ಕ್ವಾರಂಟೈನ್ ಅನ್ನುವಂತಹ ಪದ ಜೈಲಿನ ಮ್ಯಾನ್ಯುವಲ್ನಲ್ಲೇ ಇಲ್ಲ. ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ಒಂದು ಕಡೆಗೆ ಸುನೀಲ್ ಅವರು ಹೇಳ್ತಾರೆ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ನಡ್ಕೊಳ್ತಾ ಇಲ್ಲ, ಏನಂದ್ರೆ
ಅಧಿಕಾರಿಗಳು, ಜೈಲಿನ ಅಧಿಕಾರಿಗಳು ಅನ್ನುವಂತಹ ವಿಚಾರ ಹೇಳಿದ್ರೆ, ಮತ್ತೊಂದು ಕಡೆಗೆ SPP ಪ್ರಸನ್ನಕುಮಾರ್ ಅವರು ವಾದ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಸಹಿತ ಕ್ವಾರಂಟೈನ್ ಅನ್ನುವಂತಹ ಪದವೇ ಜೈಲಿನ ಮ್ಯಾನ್ಯುವಲ್ನಲ್ಲೇ ಇಲ್ಲ. ಕೋರ್ಟ್ಗೆ ಮಿಸ್ಲೀಡ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲದ ಕಾನೂನನ್ನ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಮಿಸ್ಲೀಡ್ ಮಾಡುವಂತಹ ಕೆಲಸವನ್ನ ದರ್ಶನ್ ಪರವಾದಂತಹ ವಕೀಲರು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಮತ್ತೆ ಅದರ ಜೊತೆಗೆ ಸುನೀಲ್ ಅವರ ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ಕೇಳಿಸ್ಕೊಂಡು ತದನಂತರ ನಿನ್ನ ಎಲ್ಲಾ ಪ್ರಶ್ನೆಗಳು ಸಹಿತ ನಾನು ಉತ್ತರ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಯಾವ ರೀತಿಯಾದಂತಹ ಕೋರ್ಟ್ನಲ್ಲಿ ವಾದ ಮತ್ತೆ ಪ್ರತಿವಾದ ನಡೀತಾ ಇದೆ ಅನ್ನುವಂತಹ ವಿಚಾರಗಳಿಂದ ಅವರು ಬಳಸುವಂತಹ ಪದಗಳು, ತೀಕ್ಷ್ಣವಾದಂತಹ ಪದ ಬಳಕೆ, ನೇರವಾದಂತಹ ಪದ ಬಳಕೆ, ಈ ಎಲ್ಲ ಪದ ಬಳಕೆಗಳಿಂದ ಗೊತ್ತಾಗುತ್ತೆ ಕೋರ್ಟಿನ ಆವರಣದಲ್ಲಿ ಯಾವ ರೀತಿಯಾದಂತಹ ವಾದ ಮತ್ತೆ ಪ್ರತಿವಾದ ನಡೀತಾ ಇದೆ ಅಂತ. ಒಂದು ಕಡೆಗೆ ನೇರವಾಗಿ ಸುನೀಲ್ ಹೇಳುವಂಥದ್ದು, ಕ್ವಾರಂಟೈನ್ ಅಲ್ಲಿ ಏನಂದ್ರೆ ಅವ್ರಿಗೆ ಇಟ್ಕೊಳ್ಳಲಾಗಿದೆ, 14 ದಿವಸಗಳಿಂದ ಮಾತ್ರ ಇರಬೇಕು, ಆದರೆ 45 ದಿವಸಗಳಿಂದ ಅವ್ರಿಗೆ ಇಟ್ಕೊಂಡಿದ್ದಾರೆ ಅಂತ. ಆದರೆ ಅದನ್ನ SPP ಪ್ರಸನ್ನಕುಮಾರ್ ಅಬ್ಜೆಕ್ಷನ್ ಮಾಡ್ತಾರೆ ಅಲ್ಲಿ ನೇರವಾಗಿ, ಅಲ್ಲೇ ಡೈರೆಕ್ಟ್ ಆಗಿ. ಯಾವುದೇ ಕಾರಣಕ್ಕೂ ಕ್ವಾರಂಟೈನ್ ಅನ್ನುವಂತಹ ಪದವೇ ಇಲ್ಲ. ನೀವು ಕ್ವಾರಂಟೈನ್ ಅನ್ನುವಂತಹ ಪದವನ್ನು ಸೇರ್ಪಡೆ ಮಾಡೋಕ ಮೂಲಕವಾಗಿ ಹೊಸದಾಗಿ ಏನಂದ್ರೆ ಈ ಒಂದು ಪದವನ್ನು ಆ್ಯಡ್ ಮಾಡ್ತಾ ಇದ್ರ, ಸೃಷ್ಟಿ ಮಾಡ್ತಾ ಇದ್ರ, ಹೊಸ ಕಾನೂನನ್ನ ತರುವಂತಹ ರೀತಿಯಲ್ಲಿ ಏನಂತಂದ್ರೆ ಸೃಷ್ಟಿ ಮಾಡ್ತಾ ಇದ್ರ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.